ಗುರುವಿನ ಹತ್ರ ಇದ್ಕೊಂಡು ನನಗೇನು ಜ್ಞಾನ ಸಿಕ್ಕಿತ್ತೋ ಅದನ್ನು ದೃಢೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ಸಂಚಾರ ಎತ್ಕೊಂಡೆ. ಬಸವ ಕಲ್ಯಾಣದಿಂದ ನಾನು ಸಂಚಾರವನ್ನು ಶುರು ಮಾಡಿದೆ. ಸನ್ಯಾಸದ ನಂತರ ಸಂಚಾರ ಅನ್ನೋದು ನಾವು ವಿವೇಕಾನಂದರ ಜೀವನದಲ್ಲಿ ನೋಡ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಮಕ್ಕಳು ಅಥವಾ ಯುವಕರು ಅವರ ಜೊತೆಗೆ ಸಂಚರಿಸಬೇಕು ಅಂತ ನಾನು ನಿರ್ಣಯ ತಗೊಂಡೆ. ನನ್ನ ಸಾಧನೆ ಪೂರ್ಣ ಆಗಿದ್ದೇ ಬಸವ ಕಲ್ಯಾಣದಲ್ಲಿ. ಅಕ್ಕ ಮಹಾದೇವಿ ಎದುರಿಸಿದ ಕಷ್ಟಗಳು ನನಗೆ ಬಂದಿಲ್ಲ. ಬಹುಶಃ ನಮ್ಮೆಲ್ಲ ಕಷ್ಟವನ್ನು ಅವರು ನುಂಗಿ ಹಾಕಿದ್ದಾರೆ. ಓದೋದು ಬಿಟ್ಟೆ, ಸನ್ಯಾಸ ತಗೊಂಡಿದ್ದೆ ನಾನು, ಪುಸ್ತಕ ಸನ್ಯಾಸ. ಅನ್ನ ಆಹಾರ ಇದು ಮೊದಲ ಅವಶ್ಯಕತೆ ಅಲ್ಲ, ಅದು 6ನೆಯ ಅವಶ್ಯಕತೆ. ಆತ್ಮೀಯರೇ, ಶರಣಾರ್ಥಿ. ಇಂದು ನಮ್ಮೊಂದಿಗೆ ಯೋಗಮಯಿ ಸತ್ಯಮೇಧಾವಿ ಅಕ್ಕನವರಿದ್ದಾರೆ. ಆಧ್ಯಾತ್ಮ ಲೋಕದಲ್ಲಿ 10 ಪ್ರಕಾರಗಳ ಪಯಣ ಇದೆ. ಅಂತರಂಗ ಪಯಣ, ಬಹಿರಂಗ ಪಯಣ. ಹೀಗೆ ಶರಣಧರ್ಮದಲ್ಲಿ ಆಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಮೇಲೆ ಅಂತರಂಗದ ಪಯಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಪರಿವ್ರಾಜಕ ಸಂಚಾರಿ ಸ್ವರೂಪದಲ್ಲಿ, ಜಂಗಮ ಸ್ವರೂಪದಲ್ಲಿ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಆಧ್ಯಾತ್ಮ ಸಾಧನೆ, ಯೋಗ ಸಾಧನೆ, ಇದಕ್ಕೆ ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಕ್ಕೆ ಮೂಲಭೂತವಾಗಿರುವ ಒಂದು ಪ್ರವೇಶದ ಅರ್ಹತೆಯನ್ನು ಕೊಡುವಂಥ ತರಬೇತಿ ನೀಡ್ತಾ ಕಳೆದ 3.5 ದಶಕಗಳಿಂದ ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಸತ್ಯ ಮೇಧಾವಿ ತಾಯಿಯವರು ನಮ್ಮೊಂದಿಗಿದ್ದಾರೆ. ಇತ್ತೀಚೆಗೆ ವಚನ ಟಿ ವಿ ಲೋಕಾರ್ಪಣೆ ಹಾಗೂ ಅನುಭವ ಮೆಗಾಸಿಟಿ ಅಡಿಗಲ್ಲು ಸಮಾರಂಭದಲ್ಲಿ ಅವರ ಭಾರತ ಮಾತಾ ಮಂದಿರದಲ್ಲಿ ಶರಣ ಸಂಸ್ಕೃತಿ ಸಂಸ್ಕಾರ ಕಿರುಹೊತ್ತಿಗೆ ಕೂಡ ಬಿಡುಗಡೆ ಆಯಿತು. ಇದರ ಉದ್ದೇಶ ಏನು, ಅವರ ಬದುಕಿನ ಪಯಣ ಹೇಗಿದೆ ಅನ್ನೋದನ್ನು ನಾವು ಈಗ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಶರಣಾರ್ಥಿ ತಮಗೆ. ಶರಣು. ಈಗ ತಾವು ಈ ಹಾದಿಯಲ್ಲಿ, ಈ ಪಯಣದಲ್ಲಿ 3.5 ದಶಕದಿಂದ ಇದ್ದೀರಿ. ಇದು ಹೇಗೆ ಸಾಗಿ ಬಂತು, ಇದರ ಉದ್ದೇಶ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಪ್ರಾರಂಭ ನನ್ನ ವೈಯಕ್ತಿಕ ಸಾಧನೆ, ಆಧ್ಯಾತ್ಮ ಚಿಂತನೆಗೋಸ್ಕರ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು. ಒಂದು ಹಂತದ ಚಿಂತನೆ ಪರಿಪಾಕವಾದ ಮೇಲೆ ಅದು ಕನ್ಫರ್ಮೇಷನ್ ಅಂತ ಇರುತ್ತೆ, ಅಂದರೆ ದೃಢೀಕರಣ ಅಂತ. ಅದಕ್ಕೋಸ್ಕರ ನಾವು ಸಂಚಾರವನ್ನು ಎತ್ಕೊಂಡಿದ್ದು. ಗುರುಗಳ ಆಶ್ರಯದಲ್ಲಿ ಇದ್ಕೊಂಡು ಧ್ಯಾನ ಮೌನದಲ್ಲಿ ಒಂದು 14 ವರ್ಷ ನಾನು ಕೇವಲ ವೈಯಕ್ತಿಕ ಸಾಧನೆ ಮಾಡಿ, ಆ ಬಳಿಕ ಗುರುವಿನ ಹತ್ರ ಇದ್ಕೊಂಡು ನನಗೇನು ಜ್ಞಾನ ಸಿಕ್ಕಿತ್ತೋ ಅದನ್ನು ದೃಢೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ಸಂಚಾರ ಎತ್ಕೊಂಡೆ. ನನ್ನ ಸಂಚಾರ ಶುರುವಾಗಿದ್ದೇ ಬಸವ ಕಲ್ಯಾಣದಿಂದ. ನನ್ನ ಸಾಧನೆ ಎಲ್ಲ ಗೋಕಾಕದ ಯೋಗ ಸಮನ್ವಯ ಕೇಂದ್ರ ಸ್ವಾಮಿ ಸಂಗಮನಾಥರ ಒಂದು ಧ್ಯಾನ ಮೌನ ಸತ್ಸಂಗದ ಗರಡಿಯಲ್ಲಿ. ಆ ಬಳಿಕ ಬಸವ ಕಲ್ಯಾಣದಲ್ಲಿ 1995 ಅಲ್ಲಿ ನನಗೆ ತುಂಬಾ ಪೂರಕ ಪರಿಸರ ಸಿಕ್ಕಿದ್ದು ವಿ ಸಿದ್ದರಾಮಣ್ಣ ಶರಣರ ಒಂದು ಜಂಗಮ ಸಾನ್ನಿಧ್ಯದಲ್ಲಿ. ಬಸವ ಕಲ್ಯಾಣದಿಂದ ನಾನು ಸಂಚಾರವನ್ನು ಶುರು ಮಾಡಿದೆ. ಜಿಜ್ಞಾಸುಗಳು ಮತ್ತು ಅನುಭಾವಿಗಳ ನಡುವೆ ಚರಿಸಬೇಕು ಅಂತ ಇರೋದು, ಸಾರ್ವಜನಿಕವಾಗಿ ಸಂಚಾರ ಬಗೆ ಹೇಗೆ? ಅದೇ ನನಗೆ ದುಗುಡ ಇತ್ತು, ತುಂಬಾ ಅಸ್ಪಷ್ಟತೆ ಇತ್ತು ನನಗೆ. ಯಾಕಂದರೆ ಬಹುತೇಕ ಸಾಧಕರೆಲ್ಲ ಒಂದು ಸಂಸ್ಥೆಗೆ ದತ್ತು ಹೋಗ್ಬಿಡ್ತಾರೆ, ಅಧಿಕಾರ ತಗೊಂಡ್ಬಿಡ್ತಾರೆ. ಸನ್ಯಾಸದ ನಂತರ ಸಂಚಾರ ಅನ್ನೋದು ನಾವು ವಿವೇಕಾನಂದರ ಜೀವನದಲ್ಲಿ ನೋಡ್ತೇವೆ. ಬಿಟ್ಟರೆ ಬಹುತೇಕ ಸನ್ಯಾಸಿಗಳು ಒಂದು ಸಂಸ್ಥೆಗೆ ಸೇರಿಬಿಡ್ತಾರೆ. ಆದರೆ ನನಗೆ ಅದು ಪ್ರಭಾವ ಬೀರಿತ್ತು. ಸಂಚಾರ ಬೇಕು ಅಂತಲೇ ನಾನು ನಿರ್ಣಯ ತಗೊಂಡಿದ್ದು. ಅಧಿಕಾರ ತಗೊಳ್ದೇನೆ ಸಂಚಾರದ ಕಡೆಗೆ ಹೆಚ್ಚು ಒಲವು ತಗೊಂಡಿದ್ದು. ನನಗೆ ಇದೇ ಪ್ರಶ್ನೆ ಇತ್ತು, ತಾವೇನು ಪ್ರಶ್ನೆ ಕೇಳ್ತಿದ್ದೀರೋ ಅದೇ ಪ್ರಶ್ನೆ ಇತ್ತು. ಆದರೆ ನನಗೆ ಗೊತ್ತಿತ್ತು ಇದು ಸಾರ್ವಜನಿಕವಾಗಿ ಸಂಚರಿಸುವುದಲ್ಲ,
ಜಿಜ್ಞಾಸುಗಳು ಮತ್ತು ಅನುಭಾವಿಗಳ ನಡುವೆ ಸಂಚರಿಸಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ನನಗಿತ್ತು. ಆದರೆ ಯಾರು ಜಿಜ್ಞಾಸುಗಳು, ಯಾರು ಅನುಭಾವಿಗಳು, ಅವರನ್ನು ಗುರುತಿಸೋದು ಹೇಗೆ ಅನ್ನೋ ಪ್ರಶ್ನೆ ಇದ್ದೇ ಇದ್ದಿತ್ತು. ಅದಕ್ಕೆ ನಾನು ಶುರು ಮಾಡಿದ್ದು ಸ್ವಲ್ಪ ಇನ್ನೂ ಸಂಸಾರ, ಹೆಂಡತಿ, ಮಕ್ಕಳು, ಗಂಡ, ಮನೆ, ಉದ್ಯೋಗ ಅಂತ ಒಂದು ಗಡಿಬಿಡಿಯ ಬದುಕಿಗೆ ಬರದೆ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಮಕ್ಕಳು ಅಥವಾ ಯುವಕರು ಅವರ ಜೊತೆಗೆ ಸಂಚರಿಸಬೇಕು ಅಂತ ನಾನು ನಿರ್ಣಯ ತಗೊಂಡೆ. ತುಂಬ ಚಿಕ್ಕ ಮಕ್ಕಳ ಜೊತೆಗೆ ಸ್ಪಂದಿಸಬೇಕು ಅಂದಾಗ ಅಲ್ಲಿ ನನಗೆ ಸ್ವಲ್ಪ ಸಮಸ್ಯೆಗಳು ಎದುರಾಯಿತು. ಅಂದರೆ ನನ್ನನ್ನು ಪರಿಚಯಿಸುವ ರೀತಿ, ತುಂಬ ಚಿಕ್ಕ ಮಕ್ಕಳು ನನ್ನನ್ನು ಗುರುತಿಸುವಲ್ಲಿ ಸ್ವಲ್ಪ ಅಸಮರ್ಥರು ಅಂತ ಅನ್ನಿಸ್ದಾಗ ನಾನು ಇದನ್ನು ಸ್ವಲ್ಪ ಉನ್ನತ ವ್ಯಾಸಂಗದಲ್ಲಿರುವಂತಹ, ಅಂದರೆ ಪದವಿ ಮುಗಿಸಿದ ಬಳಿಕ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಜೊತೆಗೆ ಇದನ್ನು ನಾನು ಸ್ಪಂದಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ನಾನು ಯೂನಿವರ್ಸಿಟಿ ಪ್ಲೇನ್ನಿಂದಲೇ ಶುರು ಮಾಡಿದೆ. ಅಲ್ಲಿ ಮಕ್ಕಳು ತುಂಬ ರಿಸೀವಿಂಗ್ ಇರ್ತಾರೆ, ಅಂದರೆ ಅವರ ಗ್ರಹಿಕೆ ತುಂಬ ಚೆನ್ನಾಗಿತ್ತು. ನೀವು ಆರಂಭ ಮಾಡಿದ ಕಾಲ ಕೂಡ ಅಷ್ಟು ಪ್ರಬುದ್ಧವಾಗಿತ್ತು. ಇವತ್ತು ನಂಗೆ ಗೊತ್ತಿಲ್ಲ, ಆದರೆ 96ರಲ್ಲಿ ನಾನು 95ರಲ್ಲಿ ಕಲ್ಯಾಣದಲ್ಲಿ ಮೌನವಾಗಿದ್ದು ನನ್ನ ಸಾಧನೆ ಪೂರ್ಣ ಆಗಿದ್ದೇ ಬಸವ ಕಲ್ಯಾಣದಲ್ಲಿ. ಆಮೇಲೆ ಸಂಚಾರ ಶುರುವಾಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. 12ನೇ ಶತಮಾನದಲ್ಲಿ ಅಕ್ಕ ಕೂಡ ಕಠಿಣತೆಯನ್ನು ಎದುರಿಸಿದ್ಲು. ನೀವು 20-21ನೇ ಶತಮಾನದಲ್ಲಿ ಆ ಸಂಚಾರದ ಕಠಿಣತೆಯ ಅನುಭವ ಹೆಂಗಿತ್ತು ನಿಮಗೆ, ಅಥವಾ ಕಾಲ ಬದಲಿತ್ತು ಅಂತೀರಾ? ಇಲ್ಲ, ಕಾಲ ಏನು ನನಗೆ ವ್ಯತ್ಯಾಸ ಏನೂ ಕಂಡಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚು ಅನುಕೂಲ ಆಗಿದೆ ಅನಿಸಿದೆ ನನಗೆ. ಅಕ್ಕ ಮಹಾದೇವಿ ಎದುರಿಸಿದ ಕಷ್ಟಗಳು ನನಗೆ ಬಂದಿಲ್ಲ. ಬಹುಶಃ ನಮ್ಮೆಲ್ಲ ಕಷ್ಟವನ್ನು ಅವರು ನುಂಗಿ ಹಾಕಿದ್ದಾರೆ, ನಮಗೆ ದಾರಿಯನ್ನು ಪ್ರಶಸ್ತಗೊಳಿಸಿದ್ದಾರೆ. ನಾವು ಹೆಜ್ಜೆ ಇಡೋದಷ್ಟೇ ಕೆಲಸ ಅಂತ ಅನಿಸಿತ್ತು. ಯಾಕೆಂದರೆ ಅವರು ವಚನಗಳಿದೆ ನಮ್ಮ ಮುಂದೆ, ಮತ್ತು ಅಕ್ಕ ಮಹಾದೇವಿ ಮಾದರಿಯಾಗಿರೋದ್ರಿಂದ ನಮಗೆ ಕಷ್ಟ ಆಗಿಲ್ಲ ಅಂತ. ಅಲ್ಲಿಂದ ಕಾಲೇಜ್ಗಳಿಗೆ ನಾನು ಯೂನಿವರ್ಸಿಟಿನಿಂದ ಶುರು ಮಾಡಿದೆ. ಅಲ್ಲಿ ಹೋಗಿ ಸಂಚಾರದ ಘೋಷಣೆ, ಪರಿವ್ರಾಜಕ ಅವಧಿಯ ಘೋಷಣೆ ಮಾಡಿಕೊಂಡು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇ ನಾನೊಂದು 3 ತಿಂಗಳು ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟಿಗೆ ಸಂಚಾರ ಅಂತ ಹಾಕ್ಕೊಂಡು ಅಲ್ಲಿ ವ್ಯಾಸಂಗ ವಿಸ್ತೀರ್ಣ ಶಿಬಿರಗಳಲ್ಲಿ ನನಗೆ ಒಂದು ರೆಕಗ್ನಿಷನ್ ಸಿಕ್ಕು. ಆ ಬಳಿಕ ನಾನು ಯೂನಿವರ್ಸಿಟಿ ಎಫಿಲಿಯೇಟೆಡ್ ಕಾಲೇಜಸ್ಗೆಲ್ಲ ಯೂನಿವರ್ಸಿಟಿಯಿಂದಲೇ ಒಂದು ಸರ್ಕ್ಯುಲರ್ ಹೋಗಿ ಇದು ಉಪಯುಕ್ತ ಇದೆ, ಅಂದರೆ ಅವರು ಯಾವ ಥರ ಗುರುತಿಸಿದ್ರು ಅಂದರೆ ನನ್ನನ್ನು, ಏನನ್ನು ನಾವು ಮಕ್ಕಳಿಗೆ ಶಾಲಾ ಪಠ್ಯಕ್ರಮದ ಮೂಲಕ ಹೇಳ್ಕೊಡೋಕ್ಕಾಗ್ತಿಲ್ಲ ಅಥವಾ ಅವರು ಕಲಿಯೋಕ್ಕಾಗ್ತಿಲ್ಲ, ಆದರೆ ಅವ್ರ ಬದುಕಿಗೆ ತುಂಬ ಅವಶ್ಯಕತೆ ಇದೆ, ಅದನ್ನು ಇವರು ಹೇಳ್ತಿದ್ದಾರೆ. ಇದು ಪಠ್ಯಕ್ರಮ, ಇವ್ರು ಹೇಳೋದು ಪಠ್ಯಕ್ರಮದಲ್ಲಿ ಇಲ್ಲ, ಆದರೂ ವಿದ್ಯಾರ್ಥಿಗಳಿಗೆ ಇದರ ಅವಶ್ಯಕತೆ ಇದೇ ವಯಸ್ಸಿನಲ್ಲೇ ಬೇಕು. ಇಂಥ ಕೆಲಸ ಈ ಸಮಯ ಮಿಂಚಿ ಹೋದರೆ ಅವರಿಗೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಬದುಕು ಬಿಟ್ಕೊಡಲ್ಲ, ಅವರಿಗೆ ವ್ಯವಧಾನ ಇರೋದಿಲ್ಲ, ಮತ್ತು ಮಿದುಳಿನ ಬೆಳವಣಿಗೆ ಪೂರ್ಣ ಆದ ಮೇಲೆ ಅದನ್ನು ಗ್ರಹಿಸೋ ಶಕ್ತಿನೂ ಕೂಡ ಇರೋದಿಲ್ಲ. ಈ ಒಂದು ಸಮಯದಲ್ಲಿಯೇ ಈ ವಿಚಾರಗಳು ಬಿತ್ತಲ್ಪಡಬೇಕು, ನಾವು ಮಾಡದೇ ಇರೋ ಕೆಲಸನ ಇವರು ಮಾಡ್ತಿದ್ದಾರೆ ಅಂತ ಅವರು ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಒಬ್ಬ ವಿದ್ವಾಂಸರಿಗೆ, ಅಂದರೆ ತುಂಬ ಹೆಸರುವಾಸಿಯಾದವರಿಗೆ ಅಥವಾ ವಿದ್ವಾಂಸರಿಗೆ ಕೊಡೋ ಅವಕಾಶವನ್ನು ನನಗೆ ವ್ಯಾಸಂಗ ವಿಸ್ತೀರ್ಣ ಶಿಬಿರಗಳಲ್ಲಿ ಕೊಟ್ಟಿದ್ದು. ನಾನು ಅವಾಗ ತುಂಬ ಚಿಕ್ಕ ಹುಡುಗಿ, ಆದರೆ ಅಷ್ಟು ಪ್ರಮಾಣದಲ್ಲಿ ನನಗೆ ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಮತ್ತು ಸಂಚಾರಕ್ಕೆ ನನಗೆಲ್ಲ ರೀತಿಯ ಅನುಕೂಲ, ಅಂದರೆ ನನಗೆ ಒಂದು ವಸತಿ ಬೇಕಿತ್ತು, ಆಹಾರ ಬೇಕಿತ್ತು, ಮತ್ತು ನನ್ನ ಚಿಂತನೆ ಅಧ್ಯಯನಕ್ಕೆ ಮತ್ತು ಅಧ್ಯಾಪನಕ್ಕೆ ಬೇಕಾಗೋ ಒಂದು ಪರಿಸರ ಬೇಕಿತ್ತು. ಇದನ್ನೆಲ್ಲ ಸರ್ಕ್ಯುಲರ್ನಲ್ಲಿ ಹಾಕಿ ನನಗೆ ಫ್ರೀ ಅಕಾಮಿಡೇಷನ್ ಸಿಗಬೇಕು, ಆಹಾರ ಸಿಗಬೇಕು, ನನಗೊಂದಿಷ್ಟು ಹಣಕಾಸಿನ ಅನುಕೂಲತೆ ಸಿಗಬೇಕು, ಮತ್ತು ನನ್ನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅಧ್ಯಯನ ಮತ್ತು ಅಧ್ಯಾಪನ ಎರಡಕ್ಕೂ ಕೂಡ ಪರಿಸರ ಸಿಗಬೇಕು. ಈ ರೀತಿಯಲ್ಲಿ ಸರ್ಕ್ಯುಲರ್ ಕಳಿಸಿ ಆಸಕ್ತ ವಿದ್ಯಾಲಯದವರು ನನಗೆ ಬರಮಾಡಿಕೊಳ್ತಿದ್ರು, ಅಥವಾ ನಾನಾಗಿಯೇ ವಿದ್ಯಾಲಯಗಳಿಗೆ ಹೋದರೂ ಕೂಡ ನನಗೆ ಅಲ್ಲಿ ಅನುಕೂಲತೆಗಳು ಸಿಗ್ತಿತ್ತು. ಇದರಿಂದ ನನಗೆ ಸಂಚಾರಕ್ಕೆ ಒಂದು ವೇದಿಕೆ ಸಿಕ್ತು. ಅದು ಹಾಗೆ ಪ್ರಾರಂಭ ಆದಮೇಲೆ ನಾನೇ ಬಲಿಷ್ಠ ಆದಂಗೆಲ್ಲ ಒಂದಿಷ್ಟು ನಾನೇ ರೂಪಿಸ್ಕೊಳ್ತಾ ಒಂದಿಷ್ಟು ಹೆಚ್ಚು ಅವಧಿಯ ತರಗತಿಗಳನ್ನು
ಶಾಲಾ ಆಡಳಿತದ ಸಹಾಯ ತಗೊಂಡು ಹೆಚ್ಚು ಅವಧಿಯ ತರಗತಿಗಳನ್ನ ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನೇನು ಪಾಠ ಮಾಡ್ತೇನೆ, ನಾನು ಪುಸ್ತಕ ಓದೋದು ಬಿಟ್ಟೆ. ಸನ್ಯಾಸ ತಗೊಂಡಿದ್ದೆ ನಾನು ಪುಸ್ತಕ ಸನ್ಯಾಸ, ಅಂದರೆ ಗ್ರಂಥ ಸನ್ಯಾಸ, ಅಂದರೆ ಗ್ರಂಥಗಳ ಅಧ್ಯಯನ ನಾನು ಬಿಟ್ಟುಬಿಟ್ಟೆ. ಥಿಯರಿ ಬಿಟ್ಬಿಟ್ಟೆ. ಏನಿದ್ರು ಗುರುವಿನ ಹತ್ರ ಕೂತ್ಕೊಂಡು ನಾನೇನು ಕೇಳ್ತೀನಿ, ಅನುಭಾವಿಗಳಿಂದ ಚರ್ಚೆ ಮಾಡಿ ನಾನೇನು ತಿಳ್ಕೊಳ್ತೀನಿ, ಮತ್ತು ಮಕ್ಕಳ ಮುಂದೆ ಹೋಗಿ ನಿಂತಾಗ ನನ್ನ ಮನಸ್ಸಿನಿಂದ ಏನು ಭಾವನೆಗಳು ಹೊರಗೆ ಬರುತ್ತೆ ಅದನ್ನು ನಾನು ನೋಟ್ಸ್ ರೂಪದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅದನ್ನು ಪ್ರಿಂಟ್ ಹಾಕಿ ನಾನು ಮಕ್ಕಳಿಗೆ ಕೊಡುವೆ, ವರ್ಡ್ ಟು ವರ್ಡ್. ನಾನು ಏನು ಪಾಠ ಮಾಡ್ತಿದ್ದೆ ಶಬ್ದಶಃ ಅದನ್ನು ಫಾಲೋ ಅಪ್ ಮಟೀರಿಯಲ್ ಅಂತ ಕೊಟ್ಟು ನಾನು ಮುಂದೆ ಹೋಗ್ತಿದ್ದೆ. ಎಷ್ಟು ಗಂಟೆದು ಇರ್ತಿತ್ತು ಒಂದು ಅವಧಿ ತಮ್ಮದು? ಒಂದು ಪೀರಿಯಡ್ 45 ನಿಮಿಷ. ಆಮೇಲೆ ಅವರು ಇಂಟ್ರೆಸ್ಟ್ ತಗೊಂಡ್ರೆ 2.5 ಗಂಟೆ, 6 ಗಂಟೆ, 8 ಗಂಟೆವರೆಗೂ ಕೂತ್ಕೊಂಡು ಪಾಠ ಕೇಳಿದವರು ಇದ್ದಾರೆ. ಅಷ್ಟು ಅನುಭವ? ಎಸ್. ಅಂದರೆ ಅವ್ರಿಗೆ ಬೇಕಾಗಿರೋದೇ ನಾನು ಹೇಳುವೆ, ಅವರನ್ನೇ ಓದುವೆ. ಅಲ್ಲಿ ಪುಸ್ತಕ ಇಲ್ಲಲ್ಲ, ಅವರ ಮನಸ್ಸು ಎದುರುಗಡೆ ಯಾರು ಕೂತಿರ್ತಾರೋ ಅವರನ್ನೇ ಓದೋಕ್ಕೆ ಶುರು ಮಾಡ್ತಿದ್ದೆ ನಾನು. ಯಾವ ಮೆಥಡಾಲಜಿಯನ್ನು ನೀವು ಬಳಸ್ಕೊಂಡ್ರೆ? ಏನಿಲ್ಲ, ನನ್ನ ಮನಸ್ಸು ಅದು. ನಾನು ಧ್ಯಾನ ಮಾಡ್ತಿದ್ದೆ. ಧ್ಯಾನದಲ್ಲಿ ನಾನು ಶೂನ್ಯ ಸ್ಥಿತಿಗೆ ತಂದ್ಕೋತಿದ್ದೆ ನನ್ನನ್ನು. ಯಾವ ಆರೋಪ ಇಲ್ಲ, ಭೂತಕಾಲದ ಕಲ್ಪನೆಗಳಿಲ್ಲ, ಆರೋಪ ಇಲ್ಲ. ಅಲ್ಲಿ ಓದಿದ್ದು ಇಲ್ಲಿ ಕೇಳಿದ್ದು ಹಾಗಿಲ್ಲ. ಅವರೇನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋಗ್ತಿದ್ದೆ. ಮತ್ತು ಅವರಿಗೆ ಸಂಬಂಧಿಸಿರೋ ಪ್ರಶ್ನೆಯನ್ನೇ ಅವರು ಕೇಳಬೇಕಾಗಿತ್ತು. ಅದರಿಂದ ನಾನೊಂದು ಫ್ರೇಮ್ ಹಾಕ್ಕೊಂಡೆ ಅವರಿಗೆ. ಪ್ರಶ್ನೆ ಕೇಳೋಕ್ಕೆ ಒಂದು ಫ್ರೇಮ್ ಅಂದರೆ ಆರೋಗ್ಯ ಸೂತ್ರಗಳು, ನೀತಿ ರಹಸ್ಯ, ಧರ್ಮ ಸೂಕ್ಷ್ಮ, ವಿಜ್ಞಾನ ವಿಕಾಸ, ಯೋಗ ಮಾರ್ಗಸೂಚಿ, ಈ 5 ಟೈಟಲ್ ಕೆಳಗೆ ಅವ್ರು ಆಯ್ಕೆ ಮಾಡ್ಕೋಬೋದಿತ್ತು, ಯಾವುದು ಬೇಕು ಅವ್ರಿಗೆ. ಹಾಂ, ಆ ಆಯ್ಕೆನಲ್ಲಿ ನಾನು ಈಗ ಶಾಸ್ತ್ರಗಳಲ್ಲಿ ಏನು ಬರೆದಿರುತ್ತೆ ಅದಕ್ಕಿಂತ ಮುಂಚಿನ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲೋದು ಅಂತ ನಾನು ಇಟ್ಕೊಂಡಿದ್ದು. ಈಗ ಆರೋಗ್ಯ ಶಾಸ್ತ್ರ ಅಂದ ತಕ್ಷಣ ಆಹಾರದಿಂದ ಶುರುವಾಗುತ್ತೆ, ವಿಟಮಿನ್ಸು ಮಿನರಲ್ ಹೀಗೆ ಶುರುವಾಗುತ್ತಲ್ವ. ಅದಕ್ಕಿಂತ ಮುನ್ನ, ಆಹಾರಕ್ಕೂ ಮುನ್ನ ಅಂದರೆ ಗ್ರಂಥದಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಕೇವಲ ಗುರು ಶಿಷ್ಯರ ನಡುವೆ ಮಾತ್ರ ಇರುವಂತಹ ಕೆಲವು ರಹಸ್ಯಗಳು, ಅದನ್ನು ಬರೆಯೋಕ್ಕಾಗಲ್ಲ, ಶಾಸ್ತ್ರ ರೂಪ ಕೊಡೋಕ್ಕಾಗಲ್ಲ. ಅಂಥದ್ದನ್ನು ನಾನು ಚರ್ಚೆ ಮಾಡಿದೆ. ಓಕೆ. ಹಾಂ, ಶಾಸ್ತ್ರಗಳಿಗೆ ಅತೀತವಾದದ್ದು, ಶಾಸ್ತ್ರಗಳಲ್ಲಿ ಬರೆದಿಡಕ್ಕೆ ಆಗದೆ ಅನುಭವ ಆ ವಯಸ್ಸಿಗೆ ಮಕ್ಕಳಿಗೆ ಸಾಧ್ಯ ಅಂತೀರಿ? ತುಂಬ ಸುಲಭವಾಗಿ ನಾನು, ಅಂದರೆ ಅದು ನನಗೆ ಅದು ಹೇಗೆ ಅವರು ಎದುರುಗಡೆ ಹೋಗಿ ನಿಂತಾಗ ನನಗೆ ಸಹಜ ಅದು ಬಂದುಬಿಡೋದು. ಉದಾಹರಣೆಗೆ ಈಗ ಆರೋಗ್ಯ ಪಾಠ ಬೇಕು ಅಂತ ಮಕ್ಕಳು ಕೇಳಿದಾಗ ನಾನು ಅವರು ಯಾವುದೇ ರೋಗ ಹೇಳಿದರೂ ಕೂಡ ನಾನು ರೋಗದ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ, ರೋಗ ಔಷಧಿ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ಆದರೆ ಆರೋಗ್ಯ ನಿಯಮದ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ನಮ್ಮ ಒಳಗಿರೋ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ರೋಗ ಅದು ಏನು ಮಾಡಲ್ಲ. ರೋಗಗಳು ಇದ್ದೇ ಇರುತ್ತೆ, ವಯೋಮಾನಕ್ಕನುಗುಣವಾಗಿ ಅದು ಪ್ರಕಟ ಆಗ್ತಾನೆ ಇರುತ್ತೆ. ನಮ್ಮ ಶಕ್ತಿ ಕಡಿಮೆ ಆಗೋದ್ರಿಂದ ಅದು ನನಗೆ ಅಡೆತಡೆ ಮಾಡುತ್ತೆ, ರೆಸಿಸ್ಟೆನ್ಸ್. ಹಾಂ, ನನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಾನು ಏನು ಆರೋಗ್ಯ ನಿಯಮ ಪಾಲಿಸಿದ್ರೆ ರೋಗನ ಅದು ನನಗೆ ಅಡೆತಡೆ ಮಾಡ್ದಂಗೆ ನಾನು ಬದುಕಬಹುದು, ಆ ಥರ ಹೇಳ್ಕೊಡ್ತಿದ್ದೆ. ಆಮೇಲೆ ಈಗ ಅನ್ನ ಆಹಾರಕ್ಕೆ ಮುನ್ನ ಈ ಪಂಚಮಹಾಭೂತಗಳ ಸೇವನೆ, ಅನ್ನ ಉಣ್ಬೋದು, ಹಸಿವೆಗೆ ಅನ್ನನೇ ಮುಖ್ಯ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಈಗ ಅದನ್ನು ಸರ್ಕಾರ ಮಾಡುತ್ತೆ, ಅಂದರೆ ಯಾರು ಹಸ್ಕೊಂಡಿರಬಾರ್ದು, ಎಲ್ಲರಿಗೂ ಬಿಸಿ ಊಟ ಬೇಕು. ಅದು ಸರ್ಕಾರ ಮತ್ತು ನಮ್ಮ ದೇಶದ ಸಂವಿಧಾನ ಮೂಲಭೂತ ಶಿಕ್ಷಣ ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ಕೊಡುತ್ತೆ. ಆದರೆ ನಾನು ಪಾಠ ಮಾಡೋದು ಇದಕ್ಕೋಸ್ಕರ ಅಲ್ಲ, ಹಸಿವೆ ಅನ್ನ ಅದಕ್ಕೋಸ್ಕರ ಅಲ್ಲ, ಅಥವಾ ಸಂವಿಧಾನಾತ್ಮಕವಾದ ಶಾಸನಗಳನ್ನು ಹೇಳೋದಲ್ಲ. ಬದುಕಿನ ಸಂವಿಧಾನ, ಅನುಶಾಸನ. ಅಂದರೆ ಅನ್ನ ಆಹಾರ ಇದು ಮೊದಲ ಅವಶ್ಯಕತೆ ಅಲ್ಲ, ಅದು 6ನೆಯ ಅವಶ್ಯಕತೆ. ಹಾಗಿದ್ರೆ ಮೊದಲನೇದ್ದೇನು? ಹಾಂ, ಕುತೂಹಲ ಹುಟ್ಟಿಸಿಬಿಟ್ಟು ಅವರಿಗೆ ಪಂಚಮಹಾಭೂತಗಳ ಬಗ್ಗೆ ಪರಿಚಯ ಮಾಡಿಕೊಡೋದು. ಆಕಾಶದಿಂದ ಹೇಗೆ ನಾನು ಶಕ್ತಿಯನ್ನು ಸೇವಿಸಬಹುದು, ಗಾಳಿಯಿಂದ ಹೇಗೆ ಶಕ್ತಿ ಸೇವಿಸಬಹುದು, ನೀರು, ಸೂರ್ಯಕಿರಣಗಳು, ಭೂಮಿಯಿಂದ ನಾನು ಹೇಗೆ ಹೇಗೆ ಸೇವನೆ ಮಾಡ್ತೀನೋ ಹಾಗೆ ಈ ಪಂಚಮಹಾಭೂತಗಳ ಒಂದು ಶಕ್ತಿಯನ್ನು ನಾನು ಹೇಗೆ ಸೇವನೆ ಮಾಡಬೇಕು, ಮತ್ತು ಇದು ಮೊದಲ ಅವಶ್ಯಕತೆ. ಆ ಬಳಿಕ ನಿನಗೆ ಒಳಗಿನಿಂದ ವಿವೇಕ ಹುಟ್ಕೊಳ್ಳುತ್ತೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಯಾರೂ ಹೇಳಬೇಕಾಗಿಲ್ಲ ಆಗ.
ಅರಿವು ಹುಟ್ಕೊಳ್ಳತ್ತೆ. ಈ 5 ಅನುಶಾಸನಗಳನ್ನು ನೀನು ಪಾಲಿಸೋದಾದರೆ, ಪಂಚಮಹಾಭೂತಗಳಿಂದ ಅನುಶಾಸಿತಗೊಳ್ಳೋದಾದರೆ ಒಳಗಿನಿಂದ ಒಂದು ಅರಿವಿನ ಶರೀರದ ರಚನೆ ಆಗುತ್ತೆ. ಹೇಗೆ ಉಸಿರಾಟದ ಒಂದು ದೇಹ ಇದೆಯೋ ಹಾಗೆ ಅರಿವು ಅನ್ನೋ ಉಸಿರು ಸ್ಫುರಣೆ ಆಗಕ್ಕೆ ಶುರುವಾಗತ್ತೆ. ಅರಿವು ನನಗೆ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರ್ದು ಅನ್ನೋ ವಿವೇಕನ ತನ್ನಷ್ಟಕ್ಕೆ ತಾನೇ ತಂದುಕೊಡತ್ತೆ. ಇಲ್ಲ ಅಂದರೆ ನೀನು ಇದು ತಿನ್ನಬೇಡ, ಇದು ತಿನ್ನು ಅಂತ ಹೇಳ್ತಾ ಹೋಗಬೇಕಾಗತ್ತೆ, ಕೋಲ್ ತಗೋಬೇಕಾಗತ್ತೆ ಅಲ್ವಾ? ನಕಾರಾತ್ಮಕ. ಹಾಂ, ಒಳಗೆ ಅರಿವು ಬಂದುಬಿಟ್ರೆ ಅವನು ಸಹಜ ಆಯ್ಕೆ ಮಾಡ್ಕೊಳ್ತಾನೆ. ಶರಣರ ಉದ್ದೇಶನೂ ಅರಿವೇ ಗುರು ಇತ್ತು. ಎಸ್ ಹಾಗೆ ಹೇಳೋದನ್ನೇ ಅರಿವು, ನನ್ನ ಅರಿವೇ ಗುರು ಅಂದರೆ ಸಾಮಾನ್ಯವಾಗಿ ನಾವು ಅರಿವುಳ್ಳವನು ಗುರು ಹಾಗೆ ವ್ಯಾಖ್ಯೆ ಮಾಡ್ತೀವಿ. ಹಾಗಲ್ಲ, ಅರಿವುಳ್ಳವನು ಗುರು ಅಂತ ಅಲ್ಲ. ಅರಿವು ಉಳ್ಳವನು ಗುರುವನ್ನು ಯಾವ ರೂಪದಲ್ಲಾದರೂ ಗ್ರಹಿಸಬಲ್ಲನು.